ಡೇಂಜರ್ ಪ್ಲೇಸ್ ಇದು. ಮೊನ್ನೆ ಅಲ್ಲಿ ಹಿಂದ್ಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆ ಒಂದು ಟೀ ಅಂಗಡಿ ಐತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದು, ಅಲ್ಲಿ ಹುಲಿ ಬಂದಿತ್ತು. ಅಲ್ಲ ನೋಡಿ ಎಷ್ಟು ನೀರಿದೆ, ಅವೆಲ್ಲ ಊರಿರಬೇಕು. ಅದು ದೇವಸ್ಥಾನ. ನಾವು ಬೀಸಿರೋ ಟೋಲಾಗೆ ಇದೇನಲ್ಲ 5 ನಿಮಿಷ ಕ್ಲಿಯರ್ ಆಗ್ಬಿಡ್ತಾ. ಇವೆಲ್ಲ ಜಾಸ್ತಿ ನಾವು ಶಂಕರಣ್ಣಲ್ಲಿ ಕಾಣಿಸಿದೀವಿ, ಎಲ್ಲರೂ ಫಾಲೋ ಮಾಡಿ. ಈಗ ಬರೋ ನೋಡಿ, ಇಲ್ಲಿ ಕಾಯ್ತಾವ್ರೆ ಯಾರು ಬರೋದು ಅಂತ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀನಪ್ಪ ಅಂದರೆ ರಾತ್ರಿ ಇಲ್ಲೇ ಗುಂಡ್ಲುಪೇಟೆಲ್ಲಿ ಬಂದು ಇದೇ ಜಾಗದಲ್ಲಿ ಮಲಗಿದ್ದೆ. ಈಗ ಮಧ್ಯಾಹ್ನ ಹೊತ್ತು ಇಲ್ಲೇ ಇದ್ದೀನಿ. ಇವಾಗ ಏನಿದ್ರು ಇವತ್ತು ಸಾಯಂಕಾಲ ಒಂದು 7:30-8 ಗಂಟೆ ಮೇಲೆ ಎದ್ದು ಬಂಡೀಪುರ ಫಾರೆಸ್ಟಲ್ಲಿ ಎದ್ದು ಹೋಗೋದು. ಅಡುಗೆ ಎಲ್ಲ ಮಾಡಿ ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು ಫುಲ್ಲು ರೆಸ್ಟ್. ಬೆಳಗ್ಗೆಯಿಂದ ಕೂತಿದ್ದೀನಿ. ಇನ್ನೇನು ಆರಾಮ ಒಂದು 8-8:15 ಬಿಟ್ಟರು ಬೆಳಕರೆ ಅಷ್ಟೊತ್ತಿಗೆ ಹೋಗ್ಬೋದು. ಘಾಟೆಲ್ಲ ಸ್ವಲ್ಪ ಜಾಮ್ ಆಗೋವಂತೆ. ಆಪೋಸಿಟ್ ಬರೋ ಗಾಡಿಗಳನ್ನೆಲ್ಲ ಕೇಳಿದೆ, ಜಾಮ್ ಆಗೋವಂತಾರೆ. ನೋಡೋಣ, ನಾವು ಹೋಗೋಷ್ಟೊತ್ತಿಗೆ 2-3 ಗಂಟೆ ಆಗ್ಬೋದು. ಅವಾಗ ಒಂದು ಸ್ವಲ್ಪ ಜಾಮ್ ಕ್ಲಿಯರ್ ಆಗಿರುತ್ತೆ. ಏನು ಎತ್ತ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಟೀ ಕುಡಿದು ಹೋಗೋಣ, ಗಾಡಿ ತಗೋ ರೆಸ್ಟ್ ತಗೊಳ್ಳೋಣ ಆರಾಮಾಗಿ. ಬಂಡೀಪುರ ಫಾರೆಸ್ಟ್ ಎಂಟ್ರಾಗಿದ್ದೀವಿ. ಇವಾಗ ಜಸ್ಟು ಟೈಮು 8:15. ಆರಾಮಾಗಿ ಲೇಟಾಗಿ ಬಿಟ್ಟಿದ್ದೀನಿ. ಲೇಟಾಗಿ ಬಿಟ್ಟಷ್ಟು ಫ್ರೀಯಾಗಿ ಹೋಗ್ಬೋದು, ಬೇಗ ಬಿಟ್ಟಷ್ಟು ಎಲ್ಲ ಕಡೆ ಟ್ರಾಫಿಕ್ ಇರ್ತೈತೆ. ಹಂಗಾಗಿ 8:15 ಗೇಟ್ ಒಳಗೆ ಎಂಟ್ರಿ ಆಗ್ಬಿಟ್ಟಿದ್ದೀನಿ. ಇನ್ನು ಯಾವ ಟೆನ್ಷನ್ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ನಮ್ಮ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಟ್ರೇ ಒಂಥರ ಮನಸ್ಸಿಗೆ ಸಮಾಧಾನ. ಆದರೆ ಒಂದೇ ಒಂದು ಆಸೆ ಏನಪ್ಪ ಅಂದರೆ, ಈ ಫಾರೆಸ್ಟಲ್ಲಿ ಹಗಲಲ್ಲಿ ಬರಬೇಕು ಅನ್ನೋದು ಭಾಳ ಆಸೆ. ಆದರೆ ನನ್ನ ಕೈಲಿ ಬರೋಕ್ಕೆ ಆಗ್ತಿಲ್ಲ. ಹಗಲಲ್ಲಿ ಒಂದು ಸಲ ಬರಬೇಕು, ಸಿಕ್ಕಾಪಟ್ಟೆ. ಅದು ಬೆಳಗಿನ ಟೈಮಲ್ಲಿ, ಬೆಳಗಿನ ಜಾವ ಬಂದಾಗ ನಿಮಗೆ ಈ ರೋಡ್ ಸೈಡ್ ಸಿಕ್ಕಾಪಟ್ಟೆ ಜಿಂಕೆ, ಆನೆ ಎಲ್ಲ ಇರ್ತವೆ. ಜಿಂಕೆ ಅಂತೂ ತುಂಬ ಇರ್ತವೆ. ಏನು ಮಾಡ್ತೀರಾ, ನಮ್ಮ ಟೈಮೇ ಸರಿ ಇಲ್ಲ, ನಾವು ಬರೋಕ್ಕೆ ಕಷ್ಟ, ತುಂಬ ಕಷ್ಟ. ಮೊನ್ನೆ ನಮ್ಮದು ಇದಿತ್ತು, ಒಂದು ಲೋಡ್ ಹೇಳಿದ್ರು. ಆ ಲೋಡ್ ಏನಾರು ಒಪ್ಕೊಂಡಿದ್ರೆ MT ಬರೋ ಪ್ಲ್ಯಾನ್ ಇತ್ತು. ಆ ಲೋಡು ಕ್ಯಾನ್ಸಲ್ ಆಗೋಯ್ತು. ಮಾನೆತೋಡಿಗೆ ಏನು ಮಾಡ್ತೀರಾ, ಕ್ಯಾಲಿಕೇಟ್ಗೆ ಹೋಗಲೇಬೇಕು. ಲೋಡ್ ಗಾಡಿಯಲ್ಲಂತೂ ನಾವು ಈ ಕಡೆಯಿಂದ ಹಗ್ಲಲ್ಲಿ ಹೋಗೋಕ್ಕಾಗಲ್ಲ. ನಾವೇನಿದ್ರು ಆ ಕಡೆಯಿಂದ ಏನಾದ್ರು MT ಬಂದರೆ ಬರ್ಬೋದು. MT ಅಂತ ಬರೋದು ಅಪರೂಪ, ಕಡಿಮೆ. ನಮ್ಮ ಓನರ್ ಒಂದು ಸಲ ಕ್ಯಾಲಿಕೇಟ್ ಹೋಗಿ MT ಬಂದಿದ್ರು, ಆದರೆ ನಮಗೆ ಬರೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಇಷ್ಟೊತ್ತಿಗೆ ಒಂದು 2-3 ಆನೆ ಆದ್ರೆ ಕಣ್ಣಿಗೆ ಕಂಡಿರ್ಬೇಕಾಯ್ತು. ಒಂದು ಕಣ್ಣಿಗೆ ಕಾಣ್ತಿರೋಲ್ಲ. ಯಾಕೆ ಆನೆಗಳು ಮುಂದೆ ಹೋಯ್ತಾ ರೋಡಿಗೆ ಬರಲ್ಲ. ಇಲ್ಲೇ ಮೇಯ್ನ್ ರೋಡಿಗೆ ಬರೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಲೆವೆಲ್ ಇರೋದ್ರಿಂದ ರೋಡಿಗೆ ಬರ್ತವೆ. ಒಂದು ಕಣ್ಣಿಗೆ ಕಾಣ್ತಿಲ್ಲ. ಬರ್ರಿ ಇನ್ನೇನು ಮಾಡೋಣ, ಹೋಗೋಣ. ಹೋಗಿ ಮುತ್ತಂಗ ಹೋಗಿ ನಿಲ್ಸ್ಕೊಂಡು ಅಲ್ಲೊಂದು 1 ಅವರ್ ರೆಸ್ಟ್ ತಗೊಂಡು ಹೋಯ್ತಾ ಇರೋದು. ರೆಸ್ಟ್ ತಗೊಂಡು ಇರೋದು 120 ಕಿಲೋಮೀಟ್ರಿಗೆ ಬೆಳಕರಿವರೆಗೂ ಓಡಿಸೋದು. ನೋಡಿ ಸ್ನೇಹಿತರೆ, ಹೆಂಗೆ ಖಾಲಿ ಹೊಡಿತೈತೆ. ಒಂದು ಗಾಡಿ ಆ ಕಡೆಯಿಂದನೂ ಹೋಗಲ್ಲ, ಒಂದು ಗಾಡಿ ಈ ಕಡೆಯಿಂದನೂ ಬರಲ್ಲ. ಏನಕ್ಕಂದರೆ ಗೇಟ್ ಬಂದ್ ಮಾಡಿರೋದ್ರಿಂದ ಈ ಕಡೆಯಿಂದ ಯಾವುದೂ ಬರಲ್ಲ, ಈ ಕಡೆಯಿಂದನೂ ಬರಲ್ಲ. ಎಲ್ಲ ಟೈಮ್ ಮೀರೋಗೈತೆ. ಯಾಕಂದರೆ ಈಗ ಅಲ್ಲಿ 10:15. ಈ ಕಡೆ ಅಲ್ಲಿ ಇಲ್ಲಿ ನಿಲ್ಸಿರ್ತಾರಲ್ಲ, ಅವ್ರು ಮಾತ್ರ ಈ ಕಡೆಯಿಂದ ಬರ್ತಾರೆ. ಈ ಕಡೆಯಿಂದಂತೂ ಒಂದು ಗಾಡಿ ಯಾವುದೇ ಕಾರಣಕ್ಕೂ ಬರಲ್ಲ.
ಈಗ ನಾವೆಲ್ಲ ಈ ಕಡೆ ನಿಲ್ಸ್ಕೊಂಡಿದ್ದೀವಲ್ಲ, ಅಲ್ಲಿ ಗೇಟ್ ಹತ್ರ, ಅಲ್ಲಿ ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡಿರ್ತಾರೆ. ಅವರಷ್ಟೇ ಬರ್ತಾರೆ, ಬಿಟ್ಟರೆ ಬೇರೆ ಒಂದು ಗಾಡಿ ಬರಲ್ಲ. ಆಪೋಸಿಟ್ ಅಂತೂ ಒಂದು ಬರಲ್ಲ ನೋಡಿ, ಇದಲ್ಲ ನೋಡಿ. ಎಲ್ಲ ಫಾರೆಸ್ಟ್ ಪಾಸ್ ಮಾಡಿ ಬಂದು ನಿಲ್ಸಿರ್ತೀವಲ್ಲ, ಅವರೆಲ್ಲ ಅಷ್ಟೇ ಬರೋದೀಗ. ಇಲ್ಲ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗೋಣ. ಟೀ ಕುಡಿಯೋಕ್ಕೆ ಬಂದಿರೋದು ಇವಾಗ. ಇಲ್ಲಿ ಜ್ಯೂಸ್ ಐತೆ, ಜ್ಯೂಸ್ ಕುಡಿಯೋಣ. ಟೈಮು ಸರಿ ಇಲ್ಲ, ಟೀನು ಇಲ್ವ ಅಂತೆಲ್ಲ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ಗಾಡಿಗಳು ಯಾವುವು ಬರೋದಿಲ್ಲ ಈಗಿನ್ನು. ಬೆಳಗ್ಗೆ 5 ಗಂಟೆವರೆಗೆ ಯಾವುದೇ ಥರದ ಗಾಡಿಗಳು ಬರೋಲ್ಲ. ಅಲ್ಲಿ ಫಾರೆಸ್ಟಲ್ಲಿ ನಿಂತಿರೋ ಒಂದಿರ್ತಾವೆ, ಒಂದೆಲ್ಲ ಸೇರಿ ಒಂದು 20-30 ಗಾಡಿ ಬಂದರೆ ಮುಗಿದೋಯ್ತು ಅಷ್ಟೇ. ಇವೆಲ್ಲ ಹೊರಟ್ರೆ ಖಾಲಿ. ನಮ್ಮ ಅರ್ಜುನ ಅಲ್ಲೈತೆ. ನಾನು ಇನ್ನೊಂದು ಅರ್ಧ ಗಂಟೆ ತೆಗೆದು ಹೊರಟ್ಬಿಡ್ತೀನಿ. ಆಪೋಸಿಟ್ ಅಂತ ನೋಡಿ, ಆರಾಮಾಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಆದರೆ ಇಲ್ಲಿ ಭಾರಿ ಹುಷಾರಾಗಿರಬೇಕು ಅಂತ ಡೇಂಜರ್ ಪ್ಲೇಸ್ ಇದು. ಮೊನ್ನೆ ಅಲ್ಲಿ ಹಿಂದ್ಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆ ಒಂದು ಟೀ ಅಂಗಡಿ ಐತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಅಲ್ಲಿ ಹುಲಿ ಬಂದಿತ್ತು. ನಮ್ಮ ಅರ್ಜುನ ಇಲ್ಲೈತೆ. ಅದರ ಇಲ್ಲಿಂದ ಲಾಸ್ಟ್ ಹೋಟ್ಲು ಮುಂದಕ್ಕೆ ಹೋದಾಗ ಅಲ್ಲೊಂದು ಹೋಟ್ಲೈತೆ, ಅಲ್ಲಿ ಬಂದಿತ್ತು ಹುಲಿ. ಈ ಕಡೆಲ್ಲ ಬರ್ತವೆ ಹುಲಿಗಳು, ಹುಷಾರಾಗಿರ್ಬೇಕು ಇಲ್ಲಿ. ಹಾಗಾಗಿ ಅವತ್ತು ನೋಡಿದ್ವಿ ನಾವು. ಇವಾಗ ನಮ್ಮ ಅರ್ಜುನ ಇಲ್ಲಿ ನಿಂತಿದೆ. ಅದು ಪರಿಚಯ ಗಾಡಿ, KK ಟ್ರಾನ್ಸ್ಪೋರ್ಟ್, ನಮ್ಮ ಇವ್ರದ್ದು ಕಾರ್ತಿಕ್ ಅವ್ರದ್ದು ಗಾಡಿ ಅದು ಕಾಣ್ತಿದೆ. ನಮ್ಮ ಮಾರುತಿ ಮುಂಚೆ ಓಡಿಸಿದ ಕಂಪ್ನಿ ಗಾಡಿ. ಈ ಕಂಪ್ನಿಲೂ ಓಡಿಸ್ತಾ ಇದ್ದ ಮುಂಚೆ ಮಾರುತಿ, ಇವಾಗ ಸ್ವಂತ ಗಾಡಿ ಹಾಕಿರೋದು. ಅವರಿಲ್ಲೇ ತಾಮಚಾರಿಗೆ, ನಮ್ಮದು ಕ್ಯಾಲಿಕೇಟ್ಗೆ. ಸದ್ಯಕ್ಕೆ ಇವಾಗ ನಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅವನಿಗೆ ಬಿಡ್ಕೊಂಡು ಹೋಗೋಣ. ಫ್ರೀಯಾಗಿರ್ತದೆ, ಖಾಲಿ ರೋಡು. ದಿ ನೆಕ್ಸ್ಟ್ ಡೇ ಕ್ಯಾಲಿಕೇಟಲ್ಲಿ ನಮ್ಮ ಗಾಡಿ ಎಂಥ ಜಾಗದಲ್ಲಿ ತಗೊಬಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಎಂದಿದೆ ಸೂಪರ್ ಆಗೈತೆ ಪ್ಲೇಸ್. ಅಲ್ಲೊಂದು ಏನೋ ದೇವಸ್ಥಾನ ಇರಬೇಕು, ದೇವಸ್ಥಾನ ಅದು. ದೇವಸ್ಥಾನ ಮುಂದೆ ನೀರು ಅವೆಲ್ಲ ನೋಡಿ, ಎಷ್ಟು ನೀರಿದೆ. ಅವೆಲ್ಲ ಊರಿರಬೇಕು. ಅದು ದೇವಸ್ಥಾನ. ನಮ್ಮ ಗಾಡಿ ಇಲ್ಲಿದೆ ನೋಡಿ, ಕಾಣ್ತಿದೆ. ಒಳ್ಳೆ ನೆರಳಲ್ಲಿ ನಿಲ್ಸ್ಕೊಂಡಿದ್ದೀನಿ. ಕ್ಯಾಲಿಕಟ್ ಸೆಂಟ್ರ್ ಸಿಟಿ ಒಳಗೆ ರೈಲ್ವೆ ಸ್ಟೇಷನಿಂದ ಮುಂದೆ ತನ್ನಿಸ್ಬಿಟ್ಟವ್ರೆ. ಯಾಕೆ ಕೇಳ್ತೀರ ಸವಾಸ. ಬೆಳಗ್ಗೆಲ್ಲ ಬೈಪಾಸಲ್ಲಿ ನಿಲ್ಸ್ಕೊಂಡಿದ್ರು. ಒಂದು ಸ್ವಲ್ಪ ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಇವಾಗ ಇಲ್ಲಿ ತಗೊಬಂದರೆ ಟ್ರಾಫಿಕಲ್ಲಿ ನರಕ ಅನ್ಭವಿಸ್ಬಿಟ್ಟಿದ್ದೀನಿ. ಕಾರು, 2 ವೀಲರ್ ಅಂತ ಹೆಂಗೆ ಬೇಕಾದ್ರೆ ಹಂಗೆ ಓಡಾಡ್ತವ್ರೆ. ಅದರಿಂದ ರೈಲು ಹೋಗ್ತೈತೆ. ಸೌಂಡ್ ಮಾತ್ರ ಕೇಳಿಸ್ತೈತೆ, ಕಾಣ್ತಾ ಇಲ್ಲ. ಹಂಗೂ ಹಿಂಗೆ ಇಲ್ಲಿ ಒಳಗೆ ಬಂದಿದ್ದೀವಿ. ಆದರೆ ಇಲ್ಲೊಂದು ಪರಿಸ್ಥಿತಿ ಏನು ಗೊತ್ತಾ, ಎಷ್ಟು ಒಳಗೆ ತಂದಿದ್ದೀನಿ. ಇಲ್ಲಿಂದ ಇಕ್ಕಟ್ಟು ಜಾಗ ನೋಡಿ, ಅಲ್ಲ ಹಿಂಗೈತೆ. ಬಸ್ಸಲ್ಲೈತಲ್ಲ, ಹಂಗೆ ರಿವರ್ಸೇ ಹೋಗ್ಬೇಕು. ಇಲ್ಲಿ ತಿರುಗ್ಸೋಕೆ ಇಲ್ಲಿಗೆ ರೋಡ್ ಎಂಡು. ಇಲ್ಲಿಂದ ಈ ಕಡೆ ರೋಡ್ ಇಲ್ಲ. ಅಲ್ಲಿಂದ ಅಲ್ಲಿ ಆರ್ಚ್ ಕಾಣ್ತೈತೆ ನೋಡಿ, ಆರ್ಚು ನೋಡ ಅಲ್ಲಿ, ಅದು ಮೇನ್ ರೋಡು. ಅಲ್ಲಿವರೆಗೂ ರಿವರ್ಸೇ ಹೋಗ್ಬೇಕು. ಇಂಥ ವನವಾಸ ಯಪ್ಪ. ಒಂದೊಂದು ಸಲ ಕ್ಯಾಲಿಕೇಟ್ ಬಂದಾಗ ಒಂದೊಂದು ಥರ ವನವಾಸ ಆಗುತ್ತೆ. ಅಲ್ಲಿಗಿಂತ ಇಲ್ಲಿ ನೀರು ಸೂಪರ್ ಆಗೈತೆ ನೋಡೋಕ್ಕೆ. ಈ ಸ್ವಲ್ಪ ಬಿಟ್ಟು ಮುಂದೆ ಹೋದರೆ ಬೀಚ್ ತಡಕ್ಕೆ ಬಂದಿದ್ದೀವಿ. ಖಾಲಿ ಎಲ್ಲ ಮಾಡ್ಕೊಂಡು ಮಾಯಿ ಬಂದು ಡೀಸೆಲ್ ಫುಲ್ ಮಾಡಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ರೇಟ್ ಬಂದ್ಬಿಟ್ಟು 91 ರೂಪಾಯಿ 11 ಪೈಸಾ. ನಮ್ಮ ಬೆಂಗಳೂರಿಗೂ ಇಲ್ಲಿಗೂ 9 ರೂಪಾಯಿ ಡೀಸೆಲ್ ರೇಟ್ ಕಮ್ಮಿ ಇದೆ. ನೋಡೋಣ, 200 ಲೀಟ್ರ್ ಹಾಕ್ತಾರಂತೆ. ಆಮೇಲೆ ನೆಕ್ಸ್ಟ್ 200 ಲೀಟ್ರ್ ಮೇಲೆ ಹಾಕಂಗಿಲ್ವಂತೆ ಒಂದು ಗಾಡಿಗೆ. ಹಂಗಾಗಿ ಫಸ್ಟ್ 200 ಲೀಟ್ರ್ ಹಾಕಿ ಮುಂದೆ ಏನಾರು ಇಡ್ಸಿದ್ರೆ ಮತ್ತೆ ಹಾಕ್ತಾರಂತೆ. ನೋಡೋಣ ಎಷ್ಟು ಇರ್ತಕ್ಕಂಥ ಮುಂದೆ ಅಪ್ಡೇಟ್ ಕೊಡ್ತೀನಿ. 200 ಲೀಟ್ರ್ ಪ್ಲಸ್ 96 ಲೀಟ್ರ್, 296 ಲೀಟ್ರ್ ಹಿಡ್ದೈತೆ ನೋಡಿ ಡೀಸೆಲು. ಆಯ್ತು, ಇವಾಗ ಇಲ್ಲಿಂದ ಹೊರಡೋಣ ನಾವು. ಈ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬಿಟ್ಟು ಆಚೆ ತೆಗೆದು ಒಂದು ದೊಡ್ಡ ಹಿಂಸೆ.
ಅಲ್ಲಿ ಆಚೆವೆ ಅವೆಲ್ಲ ಫುಲ್ಲು ಜಾಮ್ ಆಗಿರ್ತವೆ. ಇಲ್ಲಿ ಸಿಟಿ ಒಳಗೆ ಬಂದುಬಿಟ್ರೆ ಖಾಲಿ ಇರ್ತವೆ, ಫ್ರೀಯಾಗಿ ಹಾಕೊಂಡು ಹೋಗ್ಬಿಡು. ಆದರೆ ಒಂದು ಸ್ವಲ್ಪ ಬಂದು ಹೋಗೋದಷ್ಟೇ ಸಮಸ್ಯೆ ಈ ಬಂಕಲ್ಲಿ. ಏನಪ್ಪ ಯಪ್ಪ ಡೀಸೆಲ್ ರೇಟ್ ಈ ಥರ ಆದರೆ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು, ಆದರೆ ಮುಂದೆ ಹೋಗಿ ರೋಡ್ ಇಲ್ಲ, ರೋಡ್ ಎಂಡ್ ಆಗ್ಬಿಡ್ತದೆ. ಸೀದಾ ಹೋದ್ರೂ ಇಲ್ಲ, ಇಲ್ಲಿ ಆಪೋಸಿಟ್ ರಾಂಗ್ ರೂಟಲ್ಲೇ ಹೋಗ್ಬೇಕು. ಇವಾಗ ನಾನು ರಾಂಗ್ ರೂಟಲ್ಲೇ ಹೋಗಿ ಮೇಲೆ ಹೋಗಿ ಮತ್ತೆ ವಾಪಸ್ ಯೂ ಟರ್ನ್ ಮಾಡ್ಕೊಂಬಿಡ್ಬೇಕು ಇಲ್ಲಿ. ಆವಾಗ ನಮಗೆ ಈಸಿ ಆಗುತ್ತೆ. ಇಷ್ಟು ದಿವಸ ಏನೂ ಕೊಡ್ತಿರಲಿಲ್ಲ ಈ ಬಂಕಲ್ಲಿ. ಇವತ್ತು ನೋಡ್ರೆ 2 ಲೀಟ್ರ್ ವಾಟ್ರ್ ಬಾಟ್ಲು, 1 ಲೀಟ್ರ್ 2 ನೀರು ಕೊಟ್ಟಾರೆ. ವಾಟ್ರ್ ಬಾಟ್ಲು ನೀರು ಕುಡ್ಕೊಂಡು ಹೋಗು ಅಂತೇಳಿ. ಆಪೋಸಿಟ್ ಗಾಡಿ ಬಂದರೆ ಸಮಸ್ಯೆ ಆಗ್ಬಿಡ್ತಾವೆ. ಇಲ್ಲಿ ಚಿಕ್ಕ ರೋಡು, ಮೇಲೆ ಹತ್ತಿ ಹಂಗೆ ಒಂದು ಯೂ ಟರ್ನ್ ವಾಪಸ್ ರಿಟರ್ನ್. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಅಲ್ಲಿ ಖಾಲಿ ಮಾಡ್ಕೊಂಡು ಬಿಟ್ಟಿದ್ದೇನೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ಒಂದು ಯೂ ಟರ್ನ್ ಹೊಡೆದು ಬಿಡೋಣ ರೀ. ಈ ಯೂ ಟರ್ನ್ ಹೊಡೆದಿದ್ದಾಯ್ತು. ಮಂಗ್ಳೂರಿಗೆ ಹೋಗೋದಿನ್ನು. ಮಂಗಳೂರಲ್ಲಿ ಲೋಡ್ಗಳಿಲ್ವಂತೆ, ಎಲ್ಲೆಲ್ಲೂ ಲೋಡ್ ಇಲ್ಲ. ಹೊಸಪೇಟೆಲಿಲ್ಲ, ಗೋವಾದಿಲ್ಲ. ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಮಾತ್ರ ಹೊಟ್ಟೆಗೆ ಇಟ್ಟಿಲ್ದಂಗೆ ಬಿದ್ದೈತೆ ಲೋಡು. ಆದರೆ ಬಾಡಿಗೆ ಮಾತ್ರ ಏರಿಸ್ತಿಲ್ಲ. ಡೀಸೆಲ್ ರೇಟು ಹೆಚ್ಚು ಕಮ್ಮಿ 8 ರೂಪಾಯಿ ಜಾಸ್ತಿ ಆಗೈತೆ ಈ ವಾರದಲ್ಲಿ. ಬಾಡಿಗೆ ಮಾತ್ರ ಯಾರೂ ರೇಸ್ ಮಾಡ್ತಿಲ್ಲ. ಉಳಿಯೋ ದುಡ್ಡು, ಉಳಿತಿದ್ದ ದುಡ್ಡೆಲ್ಲ ಇವಾಗ ಅವ್ರ ಮನೆಗೆ ಸುರಿದ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೈತೆ. ಆದರೆ ಏನು ಮಾಡ್ತೀರಾ, ಹೇಳೋರು ಕೇಳೋರು ಯಾರೂ ಇಲ್ಲ. ಸದ್ಯಕ್ಕೆ ಹೋಗೋಣ. ಮುಂದೆ ಎಲ್ಲಾರ ಟೀ ಸಿಕ್ಕರೆ ಟೀ ಕುಡಿಬೇಕು. ಕ್ಯಾಲಿಕಟ್ ಬಿಟ್ಟವನು ಸೀದಾ ಬಂದ್ಬಿಟ್ಟು ಸಿಟಿ ಒಳಗೆ ಹಾಸಿ ನುಗ್ಕೊಂಡು ಎಲ್ಲೆಲ್ಲೋ ಹೋಗಿ ಗೂಗಲ್ ಹಾಕೊಂಡು ಮ್ಯಾಪ್ ಹಾಕ್ಕೊಂಡು ಬಂದು ಆಚೆ ಬಂದು ಸೀದಾ ಬರ್ತಾಯಿದ್ದೀನಿ. ಹೋಗೋಣ ಮಂಗಳೂರಿಗೆ ಹೋಗಿ ಏನಾಗುತ್ತೆ, ನಾಳೆ ಲೋಡ್ ಆಗುತ್ತಾ ಇಲ್ವಾ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಡೀಸೆಲ್ ಅಂತೂ ಫುಲ್ಲಾಯಿತು. ಕೇರಳದಲ್ಲಿ ಮಾಯಿಲ್ ಮಾತ್ರ 90 ನೋಡ್ರಿ. ನಾನು ಇವಾಗ ಹಾಕಿದ್ದು 91 ರೂಪಾಯಿ 11 ಪೈಸಾ. ಇಲ್ಲಿಂದ 2 ಕಿಲೋಮೀಟ್ರ್ ಹೋದರೆ 105 ರೂಪಾಯಿ. 2 ಕಿಲೋಮೀಟ್ರ್ ಹೋದರೆ 105 ರೂಪಾಯಿ. 1 ಲೀಟ್ರಿಗೆ ಅಲ್ಲಿಗೆ 104 ರೂಪಾಯಿ ಆಯಿತು. 14 ರೂಪಾಯಿ ಜಾಸ್ತಿ 2 ಕಿಲೋಮೀಟ್ರಿಗೆ. ಯೂನಿಯನ್ ಇದಾಗಿರೋದ್ರಿಂದ ಅದು ರೇಟ್ ಕಡಿಮೆ ಅಲ್ಲಿ. ಇಲ್ಲೆಲ್ಲ ಮುಂದೆ ಒಂದೊಂದು ಸ್ವಲ್ಪ 1 ಕಿಲೋಮೀಟ್ರ್ ಐತೆ ಅಷ್ಟೇ ಮಾಯಿ. ಅದಾದಮೇಲೆ ಮತ್ತೆ ಮಾಮೂಲಿ ಕೇರಳ ಬರುತ್ತೆ. ಆ ಕೇರಳದಲ್ಲಿ ಬಂದಮೇಲೆ ಮತ್ತೆ 105 ರೂಪಾಯಿನೋ. ಬೆಳಗ್ಗೆ ನಾನು ನೋಡಿದೆ ಕೇರಳದಲ್ಲಿ ರೇಟ್ ಎಷ್ಟು ಅಂತೇಳಿ, 105 ರೂಪಾಯಿ. ಏನೇನು ಆಗ್ತೈತೋ. ಇದು ಯಾವತ್ತಿಗೆ ಇದೆಲ್ಲ ಬಗೆಹರಿತೈತೋ ಗೊತ್ತಿಲ್ಲ. ಹಿಂಗೆ ಆದರೆ ಭಾರಿ ಕಷ್ಟ ಆಗ್ಬೋದು. ಹೋಗೋಣ, ನಾವು ಮುಂದೆ ಏನು ಮಾಡೋಕ್ಕಾಗಲ್ಲ. 2 days later. ಮಂಗಳೂರಿಗೆ ಬಂದು 2 ದಿನದ ನಂತರ ಲೋಡ್ ಮಾಡ್ಕೊಂಡು ಬಳ್ಳಾರಿ ಕಡೆ ಹೋಗ್ತಾ ಇದ್ದೀನಿ. 2 ದಿನ ಲೋಡ್ಗಳೇ ಇಲ್ಲ. ಪ್ರತಿಯೊಂದು ಗಾಡಿನೂ 2-3 ದಿನ ನಿಂತ್ಕೋತೈತೆ. ಲೋಡೇ ಇಲ್ಲ ಮಂಗಳೂರಲ್ಲಿ. ಏನಾಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಟ್ಟು 2 ದಿನದ ನಂತರ ಲೋಡ್ ಆಯಿತು. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. BC ರೋಡ್ ಹತ್ರ ಇದ್ದೀನಿ. ಸೀದಾ ಬಳ್ಳಾರಿಗೆ ಲೋಡ್ ಆಗೈತೆ. ಹಿಂಗೆ ಸಕಲೇಶ್ಪುರ, ಹಾಸನ, ಹಿರಿಯೂರಿಂದ ಆಣಗಲ್ಲು, ಬಳ್ಳಾರಿ ಕಡೆ ಹೋಗ್ಬಿಡ್ತೀವಿ. ಬಳ್ಳಾರಿಗೆ ಹೋಗಿ ಖಾಲಿ ಮಾಡಿ ಹೊಸಪೇಟಲ್ಲೂ ಲೋಡ್ ಇಲ್ವಂತೆ, ಗೋವಾದಲ್ಲೂ ಲೋಡ್ ಇಲ್ವಂತೆ. ಬೆಂಗಳೂರಲ್ಲಿ ಮಾತ್ರ ಹೊಟ್ಟೆಗೆ ಇಟ್ಟಿಲ್ದಂಗೆ ಬಿದ್ದಾವೆ ಲೋಡ್ಗಳು. ಕೇರಳಗೆ ಕ್ಯಾಲಿಕಟ್ ಡೈಲಿ 5 ಗಾಡಿ, ಗ್ರೂಪಲ್ಲಿ 5 ಗಾಡಿ 10 ಗಾಡಿ ಲೋಡ್ ಆಗ್ತಾನೆ. ಬೆಂಗಳೂರಲ್ಲಿ ಮಾತ್ರ. ಬೇರೆ ಕಡೆ ಎಲ್ಲ ಕಮ್ಮಿಯವೇ. ನೋಡೋಣ ಹೆಂಗಾಗುತ್ತೆ ಅನ್ನೋದು. ಏನು ಮಾಡೋಕ್ಕಾಗಲ್ಲ. ಅದೇನೋ ಉಡ್ಸಿದ ದೇವರು ಹುಲ್ ಮೇಯಿಸ್ತಾ ಇರ್ತಾನಂತ ಗಾದೆ ಐತಲ್ಲ, ಆ ಥರ
ಏನು ಮಾಡೋಕ್ಕಾಗಲ್ಲ, ಹಾಕಿದ ಮೇಲೆ ಎಲ್ಲ ಒಂದು ಕಡೆ ಓಡಿಸ್ಬೇಕು ಅಷ್ಟೇ. ಅಣ್ಣಯ್ಯ ಈ ಬ್ಯಾರಿಗೇಟ್ಗಳು ಊರು ತುಂಬ ಹಾಕಕ್ಕೆ ಹೋಗ್ತಾರಪ್ಪ. ಇಲ್ಲಿಂದ ಸೀದಾ ಹೋಗೋಣ. ಟ್ರಿಪ್ ಜೊತೆಲಿ ಬೇರೆ ಇನ್ನೊಬ್ರು ಬರ್ತಾರೆ, ಯಾರು ಅನ್ನೋದನ್ನು ಹಂಗೆ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ತೋರಿಸ್ತೀನಿ. ಅಲ್ಲಿ ಮುಂದೆ ಹತ್ತಾರೆ ಗಾಡಿಗೆ, ಅವ್ರು ಹತ್ತಕ್ಕೆ ತೋರಿಸ್ತೀನಿ. ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರು ಕರ್ಕೊಂಡು ಹೋಗೋ ಉದ್ದೇಶ ಏನು ಎತ್ತ ಅನ್ನೋದನ್ನೆಲ್ಲ ಅವ್ರು ಹತ್ತಿದ ಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಹೋಗೋಣ. ಊಟ ಮಾಡಿಲ್ಲ, ಟೈಮು 3 ಗಂಟೆ ಆಯಿತು, ಊಟ ಮಾಡಿಲ್ಲ. ಯಾಕೋ ಬೇಜಾರಲ್ಲಿ ಗಾಡೀಲಿ ಅನ್ನ ಸಾರು ಇದ್ರೂ ತಿಂದಿಲ್ಲ. ಅಲ್ಲೆಲ್ಲರೂ ಮುಂದೆ ಹೋಗಿ ನಿಲ್ಲಿಸ್ಬಿಟ್ಟು ಗಾಡಿಗಿರೋದೇ ತಿಂದ್ಬಿಟ್ಟು ಎಲ್ಲ ತೊಳೆದು ಎತ್ತಿಕ್ಬಿಡ್ಬೇಕು. ಎತ್ತಿಕ್ಬಿಟ್ಟು ನೈಟ್ಗೆ ನಾಳೆಗೆ ಏನಂತ ನೋಡೋಣ. ಸದ್ಯಕ್ಕೆ ಇವಾಗ BC ರೋಡ್ ಅಂತೂ ಎಂಟ್ರ್ ಆಗಿದ್ದೀವಿ. ಈ ಬೆಂಜ್ ಗಾಡಿ ನೋಡಿ ಸಾಕಾದಾಗೈತೆ ಕಲರ್. ಅದರ ಬೆಂಜ್ ಗಾಡಿ ಡ್ರೈವಿಂಗ್ ಸೀಟು ಕೆಲವು ಉದ್ದೇಶದಿಂದ ಕೇಳಿದೆ ಶೋರೂಮಿಗೆ ಫೋನ್ ಮಾಡಿ, ಎಷ್ಟಾಗ್ಬೋದು ಒಂದು ಡ್ರೈವಿಂಗ್ ಸೀಟ್ ಬೇಕು ಬೆಂಜ್ ಗಾಡಿದೊಂದು. ಇದಕ್ಕೆ 1,20,000 ರೂಪಾಯಿ ಹೇಳಿದ್ರು ನಿನ್ನೆ ಶೋರೂಮಲ್ಲಿ ಡ್ರೈವಿಂಗ್ ಸೀಟು. ನಮ್ಮ ಗಾಡಿಗೆ ಹಾಕ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಕೇಳಿದ್ರೆ 1,20,000. ಒಂದೇ ಸಲ ತಲೆ ಗಿರ್ರ ಅಂದ್ಬಿಡ್ತು. ಆಮೇಲೆ ಯೋಚನೆ ಮಾಡಿದೆ, ಇರೋ ಸೀಟಲ್ಲಿ ಏನು ಓಡಲ್ಲ ಅಂತಿದ್ದೆ, ಗಾಡಿ ಓಡ್ತಾ ಇಲ್ವಾ, ಸಾಕು ಇದೇ ಇರಲಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಾಂದರೆ ಸೀಟ್ ಹಾಕ್ಸ್ಬೇಕಾಗಿತ್ತು, ಸಸ್ಪೆನ್ಷನ್ ಸೀಟು. ನೋಡೋಣ, ಎಲ್ಲ ಹುಡ್ಕಾಡ್ತಾ ಇದ್ದೀನಿ. ಹಳೆವು ಸೆಕೆಂಡ್ ಹ್ಯಾಂಡ್ಲಿ ಸಿಗ್ತವೆ, ಬಿಚ್ಚಿಕ್ಕಿರೋವು ಅವೆಲ್ಲ ಇರ್ತವೆ, ಅಂಥವು ಸಿಕ್ಕಿದಾಗ ಹಾಕೋಬೇಕು. ಲಾಸ್ಟ್ ಟೈಮ್ ಒಂದಿತ್ತು 17,000 ರೂಪಾಯಿನ ಹೇಳಿದರು. ಆವಾಗ ಅಮೌಂಟ್ ಇರಲಿಲ್ಲ, ಚೆನ್ನಾಗಿತ್ತು ಹೊಸ ಸೀಟು, ಅಮೌಂಟ್ ಇರಲಿಲ್ಲ. ಇವಾಗ ಅಮೌಂಟ್ ಐತೆ, ಸೀಟ್ ಇಲ್ಲ, ಈ ಸಮಸ್ಯೆ ಆಗೈತೆ. ನೋಡೋಣ, ಹುಡುಕ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ಸಿಕ್ಕರಾಗ ತೆಗೆದು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ಈಗ ಸದ್ಯಕ್ಕೆ BC ರೋಡ್ ಟೋಲಿಗೆ ಬಂದಾಯಿತು. ಅಲ್ಲಿ ಏನಪ್ಪ ಟೋಲಾಗಿ ಜಾಮು. BC ರೋಡ್ ಟೋಲಾಗಿ ಇದೇನಿಲ್ಲ, 5 ನಿಮಿಷ ಕ್ಲಿಯರ್ ಆಗ್ಬಿಡ್ತಾವೆ. ಇವೆಲ್ಲ ಜಾಸ್ತಿ ಹೊತ್ತಾಗಲ್ಲ ಈ ಟೋಲೆಲ್ಲ, ಹಾಗೆ ಪಾಸ್ ಆಗ್ತಾ ಇರ್ತವೆ. ಪಾಸ್ ಮಾಡ್ಕೊಂಡು ಹೋಗೋಣ. ಮುಂದೆ ಎಲ್ಲರೂ ಹೋಗಿ ಗಾಡಿಗಿರೋ ಅನ್ನ ತಿಂದ್ಬಿಟ್ಟು ತೊಳೆದು ಎತ್ತಿಕೊಡೋಣ. ಸ್ನೇಹಿತರೆ, ನಮ್ಮ ನೆಲ್ಲಾಡಿ ಬ್ರಿಡ್ಜ್ ಮೇಲೆ ಗಾಡಿ ಬಿಟ್ಟಿದ್ದಾರೆ. ಒನ್ ವೇ ಬಿಟ್ಟಿದ್ದಾರೆ, ಆ ಕಡೆ ಬಿಟ್ಟಿಲ್ಲ, ಈ ಕಡೆ ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಬ್ರಿಡ್ಜ್ ಮೇಲೆ. ಇದು ಭಾಳ ಕೇಸಲ್ಲಿ ಓಡಾಡ್ತಿತ್ತು, ಬಂದ್ ಮಾಡಿಬಿಟ್ಟಿದ್ರು. ಊರಿನವರೆಲ್ಲ ಸೇರಿ ಬ್ರಿಡ್ಜು ಮಾಡಬಾರ್ದು, ನಮಗೆ ಕಲ್ಲಡ್ಕದಲ್ಲಿರೋ ಥರ ಬ್ರಿಡ್ಜ್ ಬೇಕು ಅಂತೇಳಿ. ಈಗೆಲ್ಲ ಅದೇನು ಕೇಸ್ ಏನೈತೆ ಅನ್ನೋ ಗೊತ್ತಿಲ್ಲ, ಕ್ಲಿಯರ್ ಆಗೈತೆ, ಓಪನ್ ಮಾಡಿದೆ. ಅದ್ಯಾಕೆ ಅಷ್ಟೊಂದು ಹೈಟ್ ಐತೆ, ಆ ಕಡೆ ಈ ಕಡೆ ಹೈಟ್ ಡೌನ್ ಐತೆ, ಆ ಕಡೆ ಹೈಟ್ ಜಾಸ್ತಿ ಐತೆ, ಏನೋ ಗೊತ್ತಿಲ್ಲ. ಅದು ಯಾವ ಥರ ಮಾಡ್ತಾವನೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸೈಡು ನೆಲ್ಲಾಡಿ ಬ್ರಿಡ್ಜು ಬಿಟ್ಟುಬಿಟ್ಟಾರೆ, ಆ ಕಡೆ ಕೆಳಗಡೆ ದಾರಿ. ಆ ಕಡೆಯಿಂದ ಬರೋದು ಕೆಳಗಡೆನೇ ಬರ್ತಾವ್ರೆ. ಅಲ್ಲ, ಇದು ಸ್ವಲ್ಪ ಹೈಟ್ ಡೌನ್ ಐತೆ, ಸ್ವಲ್ಪ ಹೈಟ್ ಜಾಸ್ತಿ ಐತೆ ಆ ಕಡೆ ರೋಡು. ಯಾಕೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬ್ರಿಡ್ಜು ಹೈಟ್ ಮಾಡೋ ನೋಡಿ. ಇದು ಎಲ್ಲ ಕಂಪ್ಲೀಟ್ ಆಗೈತೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳವೆ. ಇನ್ನೊಂದು 2-3 ತಿಂಗಳಲ್ಲಿ ಇದು ಪೂರ ಕಂಪ್ಲೀಟ್ ಓಪನ್ ಆಗ್ಬಿಡ್ಬೋದು. ಯಾಕಂದ್ರೆ ನೋಡಿ, ಇವೆಲ್ಲ ಕ್ಯೂರಿಂಗ್ ಬಿಟ್ಟಿದ್ದಾರೆ ಗೊತ್ತಿವೆಲ್ಲ, ಆ ಕಡೆ ಎಲ್ಲ ಆಗೈತೆ. ಈ ಎಂಟ್ರೆನ್ಸ್ ಅಷ್ಟೇ ಬಿಟ್ಬಿಡ್ತಾರೆ ಬೇಗನೆ. ಆಹಾ ನೋಡಿದ್ರಾಗ ಅಣ್ಣ ಕಾರ್ನೋ ನೋಡಿ ಬರೋದು ಹಿಂಗೆ. ಅಣ್ಣ ಬರೋದು ನೋಡಿ ರಾಂಗ್ ರೂಟಲ್ಲಿ. ಕಾರ್ನವರು ನನ್ನ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದಲ್ಲ, ನನ್ನೇ ನೋಡ್ಕೊಂಡು ಹೋಯ್ತವ್ರೆ. ನೋಡಿ ಎಲ್ಲ ಹೋಗ್ಬಿಡಿ. ಇದು ಸ್ವಲ್ಪ ಪೆಂಡಿಂಗ್ ಐತೆ ನೋಡಿ, ಇಲ್ಲೆಲ್ಲ ಆಗ್ಬಿಡೈತೆ ನೋಡಿ. ನೋಡಿದ್ರಾ, ಆಲ್ಮೋಸ್ಟ್ ಅಲ್ಲಿ ಒಂದು 2 ತಿಂಗಳಲ್ಲಿ ಕಂಪ್ಲೀಟಾಗಿ ಓಪನ್ ಆಗ್ಬಿಡ್ಬೋದು ಅಂದ್ಕೊಂಡಿದ್ದೀನಿ ಈ ಬ್ರಿಡ್ಜು ನೆಲ್ಲಾಡಿದು. ನೆಲ್ಲಾಡಿದೊಂದು ಓಪನ್ ಆಗ್ಬಿಟ್ರೆ ಇನ್ಯಾವೂ ಇಲ್ಲ. ಅಲ್ಲಿ ಧರ್ಮಸ್ಥಳ ಕ್ರಾಸ್ದೊಂದು, ಅದು ಬಿಟ್ಟರೆ ಅಲ್ಲಿ ಮುಂದೆ ಎಂಜೇರ್ ಅಂತ ಒಂದು ಊರು ಬರುತ್ತೆ, ಅದೊಂದು ಅಷ್ಟೇ. ಅದು ಬಿಟ್ಟರೆ ಇನ್ನು ಏನಿದ್ರು ದೋಣಿಗಲ್ಲು ಕಂಪ್ಲೀಟ್ ಆಗೈತೆ ಅಂತಿದ್ರಪ್ಪ. ನಾನು ಹೋಗಿಲ್ಲ, ಈಗ ಹೋಗ್ತೀವಲ್ಲ ಗೊತ್ತಾಗುತ್ತೆ. ಸಂದೀಪ ಸಿಕ್ಕಾನೆ. ನಾವು ಸಕಲೇಶ್ಪುರದಲ್ಲಿ ನಮ್ ಗಾಡಿ ಬ್ರೇಕ್ ಡೌನ್ ಆಗಿ ಇಲ್ಲೇ ಸೈಡ್ ಹಾಕೊಂಡಿದ್ದೆ. ಸಂಕ್ರಾಂತಿಗೆ ನೆನ್ನೆಯಿಂದ ಕಾಯ್ದು ಇವತ್ತು ಸಿಕ್ಕಿದೀವಿ. ಈ ಇದ್ರಲ್ಲಿ ಸಕ್ಕದ ಬರುತ್ತಪ್ಪ. ಹೌದಾ? ಬ್ಯಾಕ್ ಕ್ಯಾಮ್ರಾದಾಗ ಚೆನ್ನಾಗಿ ಕಾಣ್ತಿದ್ವಿ ಫ್ರೆಂಡ್. ಬಿಡಂಗೆ ಬಾಯ್. ನಾವು ಶಂಕರಣ್ಣ ಲಾಗಲ್ಲಿ ಕಾಣಿಸಿದೀವಿ. ಎಲ್ಲಾರು ಫಾಲೋ ಮಾಡಿ, ಶಂಕರಣ್ಣ ಸಪೋರ್ಟ್ ಮಾಡಿ. ಸರಿ ಆಯ್ತು, ಬರೋಣ. ಶಂಕರಣ್ಣ ಹೊಸ ಸರ್ಪ್ರೈಸ್ ಅಲ್ಲಿ ಕಾಣ್ತಾರೆ ಇನ್ನೊಂದು ಸ್ವಲ್ಪ ದಿನ.
ಬಾಯ್ ಅಣ್ಣ. ಬಾಯ್ ಬಾಯ್, ಫೋನ್ ಮಾಡು ನಾಳೆ. ನಮ್ಮ ಸಂದೀಪನ್ನ ಮಾತಾಡ್ಸ್ಕೊಂಡಿದ್ದಾಯ್ತು. ಸಕಲೇಶ್ಪುರದಲ್ಲಿ ಸಿಗ್ದ ನಮ್ಮ ಸಂದೀಪ. ಅವ್ನ ಗಾಡಿ ರಿಪೇರಿ ಆಗಿತ್ತು, ಮಾತಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಮುಂದೆ ಇನ್ನೊಬ್ರು ಸಿಗ್ತಾರೆ, ನಮ್ಮ ಗಾಡಿ ಜೊತೆನೇ ಬರ್ತಾರೆ ಅವರು. ಅವರನ್ನು ಕರ್ಕೊಂಡು ಹೋಗೋಣ. ಸದ್ಯಕ್ಕೆ ಸಕಲೇಶ್ಪುರ ಎಂಟ್ರಿ ಆಗಿದ್ದೀನಿ. ಹೆಚ್ಚು ಕಮ್ಮಿ 1 ಅವರ್ ಆಯಿತು ಸಂದೀಪನ ಹತ್ರ ಬಂದು ಮಾತಾಡ್ಕೊಂಡು ಏನೇನೋ ವಿಷಯಗಳೆಲ್ಲ ಮಾತಾಡ್ಕೊಂಡು ಹೀಗೆ ಇಲ್ಲಿಂದ ಹೊರಟಿದ್ದೀನಿ. ಬಳ್ಳಾರಿ ಲೇಟ್ ಆಗೋಯ್ತು. ಲೇಟೇನು, ಇಬ್ಬರಿದ್ದೀವಿ ಗಾಡಿ ಇವಾಗ ಓಡ್ಸೋಕ್ಕೆ. ಆರಾಮಾಗಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ. ಇದು ಸಕಲೇಶ್ಪುರ ಟೌನ್ ಒಳಗೆ ಹೋಗೋದು. ನಾವು ಬೈಪಾಸಲ್ಲೇ ಹೋಗ್ಬಿಡೋಣ. ನೋಡಿ ಆ ಬಸ್ ಹೋಗುತ್ತೆ ನೋಡಿ, ಅದು ಸಕಲೇಶ್ಪುರ ಟೌನು, ನಾವು ಬೈಪಾಸ್. ಇಲ್ಲಿಂದನೂ ಹೋಗ್ಬೋದು. ಆ ಬಸ್ನ ಇಲ್ಲಿಂದ ಹೋಗ್ಬೋದಿತ್ತು, ಅಲ್ಲಿಂದ ಹೋಗ್ಬದ್ಲು ಇಲ್ಲಿಂದ ಹೋಗ್ಬೋದಿತ್ತು. ನೋಡಿ ಬೈಪಾಸಲ್ಲಿ ಒಳ್ಳೆ ಜಾಗ ನಿಲ್ಸಕ್ಕೆ, ಗಾಡಿಗಳೆಲ್ಲ ನಿಲ್ಸಕ್ಕೆ. ಸಂದೀಪಂದು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ವ್ಯಾಕಮ್ದು ಕಂಪ್ರೆಸರ್ದು 2 ಏರ್ ಕಿಟ್ಟು ಏನೋ ಪ್ರಾಬ್ಲಮ್ ಆಗೈತೆ ಅಂತ ನಿಂತ್ಕೊಂಡಿದ್ದೆ ಗಾಡಿ. 16 ವೀಲ್ ಓಡಿಸ್ತಿದ್ದ, ಹಂಗೆ ಮಾತಾಡಿಸ್ಕೊಂಡು ಹೊರಟಿದ್ವಿ. ನಮ್ಮ ಗಾಡಿಗೆ ಬರೋ ನೋಡಿ ಇಲ್ಲಿ ಕಾಯ್ತವ್ರೆ, ಯಾರು ಬರೋದು ಅಂತ. ನೋಡ್ರಿ ನಮ್ಮ ಗಾಡಿಯಲ್ಲಿ ಯಾರು ಬರ್ತಾರೆ ಇವತ್ತು ಅಂತ. ಹೇಳ್ರಿ ಸರ, ಹೇಳ್ರಿ ರೀ, ನೀವು ಮೊಬೈಲ್ ಹಿಡ್ಕೊಂಡೆ ಬರ್ರಿ. ಹಾಂ ಯಾರ್ರಿ ನೀವು? ನಮ್ಮ ಸಂಘ ಸೇರಲ್ಲ ಅಂದೆ, ಮತ್ತೆ ಯಾಕೆ ಬಂದೆ? ಕಂಡಕ್ಟರ್ ಕೆಲಸಕ್ಕೆ ಹೊಸಬ್ರು ಕರ್ಕೊಂಡಿದ್ದೀವಿ. ಕೂತವ್ರವರು. ಹೋಗೋಣ ಮುಂದೆ ಎಲ್ಲರೂ ಹೋಗಿ ನೀವು ಸಿಟ್ಟಿಗೆ ಕುಡಿಯೋಣ.